ಸೊ ಇವತ್ತು ನಾನು ನನ್ನ ಪ್ರೀತಿಯ ಗಂಡನ ಪೂಜೆ ಮಾಡ್ತಾ ಇದ್ದೀನಿ. ನೋಡ ನೋಡ ಎಷ್ಟು ಚಂದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಮುತ್ತರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಏನು ಮಾಡ್ತಿದ್ದೀವಪ್ಪ? ಓಕೆ, ಹಾಯ್ ಗಾಯ್ಸ್, ಇವತ್ತು ಭೀಮನ ಅಮಾವಾಸ್ಯೆ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತು ಭೀಮನ ಅಮಾವಾಸ್ಯೆ ಗಂಡನ ಪೂಜೆ ಮಾಡಬೇಕು ಅಂತ. ಸೊ ಇವತ್ತು ನಾನು ನನ್ನ ಪ್ರೀತಿಯ ಗಂಡನ ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ಏನಿದು ಮನೆ? ಮನೆ ಎಲ್ಲ ರೆಡಿ ಮಾಡ್ಕೊಂತ ಇದ್ರ ಮೇಲೆ ಕುತ್ಕೋಬೇಕಾ, ಹತ್ರ ಮೇಲೆ ಕಾಲು ಇಟ್ಬೇಕಾ? ಇದನ್ನ ತಲೆ ಮೇಲೆ ಇಕ್ಕೋಬೇಕು. ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಎಲ್ಲ ತಂದಿದ್ದೀನಿ ಗಾಯ್ಸ್, ಇವಾಗ ಪೂಜೆಗೆ ರೆಡಿ ಮಾಡ್ಕೋಬೇಕು. ನೆನ್ನೆನೇ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದಲ್ಲ, ಸೊ ಎಲ್ಲ ಅದನ್ನ ಪೂಜೆ ಎಲ್ಲ ಮಾಡಿದ್ವಿ. ಸೊ ಇವಾಗ ಹೂವು ಎಲ್ಲ ಹಾಕಿ ಮತ್ತೆ ಒಂದು ಪೂಜೆ ಮಾಡಿ, ಅದಾದಮೇಲೆ ದೃಷ್ಟಿ ನೆನ್ನೆ ಪೂಜೆ ಮಾಡಿಸ್ಕೊಂಬಂದಿದ್ದು ನಿಮ್ಮ ಮೇಲೆ ದೃಷ್ಟಿ ಎಲ್ಲ ತೆಗಿಬೇಕು. ಮನೆಗೆ ತೆಗ್ದು ಆಮೇಲೆ ಗಣೇಶ ಪೂಜೆ ಮಾಡಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮೆಟ್ರೋದಲ್ಲಿ ಹೋಗ್ಬೇಕು ಗಾಯ್ಸ್, ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಲೇಟಾಗಿ ಹೋಗುತ್ತೆ. ರೈಸ್, ನನಗೆ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ಮಾಡುವಾಗ ನನಗೆ ಯಾರೂ ಇದುವರೆಗೂ ಏನೋ ಹೇಳ್ಕೊಟ್ಟಿಲ್ಲ ಗೊತ್ತಾ. ನಾನು ಏನಾದರೂ ನೋಡಿ ಅದನ್ನ ಮಾಡಿ ಪ್ರತಿ ವರ್ಷ ಮಿಸ್ ಮಾಡಿದೆ. ಮದುವೆ ಆದಾಗಿನ ಮಾಡ್ತಿದ್ದೀನಿ ಅಲ್ಲ, ಮದುವೆ ಆದಾಗಿನ ಮಾಡ್ತಿದ್ದೀನಿ. ಒಂದೊಂದೇ ಕಲ್ತ್ಕೊತಾ ಇದ್ದೀನಿ. ಅಂದರೆ ಸುಮ್ಮನೆ ನನಗೆ ಹೆಂಗೆ ಬರುತ್ತೋ ನನ್ನ ಮನ್ಸಿಗೆ ಸಮಾಧಾನ ಆಗೋ ಥರ ನಾನು ಮಾಡ್ತಾ ಇರ್ತೀನಿ. ಈ ಸಲ ಒಂದು ಏನೋ ನೋಡಿದೆ, ಯಾರೋ ಹೇಳಿದ್ರು, ಅರ್ಶಿನದ ಕೊಂಬರುತ್ತಲ್ವಾ, ನಾವು ಅರ್ಶಿನದ ದಾರ ಕಟ್ಕೊತೀವಲ್ಲ, ಕಂಕಣ ಕಟ್ಕೊತೀವಲ್ಲ ಕೈಗೆ ಪೂಜೆ ಮಾಡಾದ್ಮೇಲೆ, ಅದನ್ನ ಅರ್ಶಿನದ ಕೊಂಬಿರುತ್ತಲ್ಲ ಅದನ್ನು ರುಬ್ಬಿ ಅದ್ರಲ್ಲಿ ಬರೋ ಅರ್ಶಿನದಲ್ಲಿ ಆ ದಾರಕ್ಕೆ ಅರ್ಶಿನ ಹಾಕಿ ಅದನ್ನ ಕಟ್ಕೋಬೇಕಂತೆ, ತುಂಬಾ ಒಳ್ಳೇದಂತೆ. ಸೊ ಅದಕ್ಕೋಸ್ಕರ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾವಾಗಲೂ ಮನೇಲಿರೋ ಅರ್ಶಿನನೇ ದಾರಕ್ಕೆ ಹಾಕಿ ರೆಡಿ ಮಾಡಿ ಇಟ್ಟಿರ್ತಿದ್ದೆ. ಈ ಸಲ ಇದೊಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾರ ಗೊತ್ತಾ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಪ್ಪ, ಅರ್ಶಿನ ಆ್ಯಕ್ಚುಲಿ ಇದನ್ನ ಕುಟ್ಟಿ ಪುಡಿ ಮಾಡಬೇಕು. ಫುಲ್ಲು ಆಗ್ತಿಲ್ಲ. ನಮ್ಮ ಮನೇಲಿ ಜ್ಯೂಸ್ ಮಾಡೋ ಜಾರಲ್ಲಿ ಮಾಡಿದ್ದೀನಿ. ಯಾಕೋ ಆ ಜಾರಲ್ಲಿ ರುಬ್ತಾ ಇಲ್ಲ, ಅದಕ್ಕೆ ಜ್ಯೂಸ್ ಮಾಡೋ ಜಾರಲ್ಲಿ ರುಬ್ತಾ ಇದ್ದೀನಿ. ಪರವಾಗಿಲ್ಲ, ಇಷ್ಟು ಸಾಕು. ಮುದ್ದು ಅರ್ಶಿನ ನೋಡು, ಇದೇ ಹೇಳ್ಬೇಕು ಅಂದರೆ ಪ್ಯೂರ್ ಅರ್ಶಿನ, ಇದು ಪ್ಯೂರ್ ಅರ್ಶಿನ ಮುದ್ದು. ಇದು ಇದರಲ್ಲಿ ಇವಾಗ ಇದನ್ನು ಕುಟ್ಟಿದ್ರೆ ಚೆನ್ನಾಗಿರುತ್ತೆ. ಇವಾಗ ಕುಟ್ಟೋಕ್ಕೆ ಟೈಮ್ ಇಲ್ಲ ಗೈಸ್, ಮುಂಚೆನೇ ಕುಟ್ಟಿ ಇಟ್ಕೋಬೇಕಾಗಿತ್ತು ಗಾಯ್ಸ್. ಇವಾಗ ಬನ್ನಿ ಕಂಕಣನ ರೆಡಿ ಮಾಡ್ಕೊತಾ ಇದ್ದೀನಿ. ಹೂವು ಕಟ್ಟೋ ದಾರ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಉದ್ದನೇ ಮಾಡ್ಕೊತೀನಿ, ಯಾಕಂದರೆ ಸ್ವಲ್ಪ ಕಟ್ಟಕ್ಕೆ ಈಸಿ ಆಗುತ್ತಲ್ಲ. ಮನೆ ಸಾಕಲ್ಲ, ಇಷ್ಟುದ್ದ ಸಾಕು. ಉದ್ದನೇ ಪ್ರತಿ ವರ್ಷ ಮಾಡ್ಕೊತೀನಿ, ಯಾಕಂದರೆ ಸ್ವಲ್ಪ ಕಟ್ಟಕ್ಕೆ ಈಸಿ ಆಗುತ್ತೆ, ನೀಟಾಗಿ ಕಟ್ಬೋದು ಅಂತ. ಫಸ್ಟ್ ಈ ಥರ ಎಲ್ಲ ಮಾಡ್ಕೊಂಬಿಡ್ಬೇಕು. ಆಮೇಲೆ ಅರ್ಶಿನ ಹಚ್ಬೇಕು. ಇದನ್ನ ಒಂಚೂರು ತ್ಯಾವ ಮಾಡಿ ಅರ್ಶಿನ ಹಚ್ಬೇಕು. ಅದನ್ನ ಎಳ್ಳು ಮಾಡಬೇಕು. ಎಳ್ಳು ಮಾಡೋದನ್ನ ಎರಡೇ ಮಾಡಲ್ಲ, ಇದೇ ಒಂದ್ ಮಾಡೋದು. ಕಟ್ಟಕ್ಕಾಗಲ್ಲ. ಹೂವು ಕಟ್ತೀನಲ್ಲ ಮುದ್ದು, ಹಿಂಗೆ ಮತ್ತೆ ಚಿಕ್ಕದಾಗುತ್ತೆ. ಇಷ್ಟಿರ್ಲೇಬೇಕು. ಎರಡು ಮಾಡ್ಬೇಕು ಅನ್ಕೊಂಡ, ಇಲ್ಲ, ಇದು ಒಂದೇ ಸಪ್ರೇಟು. ಇಷ್ಟು ಗಟ್ಟಿಯಾಗಿರ್ಬೇಕು. ನಾನು ಯಾವಾಗಲೂ ಇಷ್ಟು ಗಟ್ಟಿಯಾಗಿ ಮಾಡ್ತೀನಿ. ಅಂದರೆ ಎರಡೆರಡು ಮಾಡ್ತಾರೆ ಮುದ್ದು, ಎರಡೆರಡು ಬರೀ ಅದು ಬೇಗ ಕಟ್ಟಾಗ್ಬಿಡುತ್ತೆ. ಅದಕ್ಕೆ ನಾನು ಕಟ್ಟೋದು ನಿಂಗೆ ಕಟ್ಟಾಗದೇ ಇಲ್ಲ ತಾನೆ, ಒಂದೊಂದ್ಸಲ ಹಂಗೆ ಇಟ್ಕೊಳುತ್ತೆ ಎಷ್ಟು ತಿಂಗಳುಗಳವರೆಗೂ. ನಾನು ತುದಿಲಿ ಕಟ್ಬಿಡ್ತೀನಿ ಗೈಸ್ ಯಾವಾಗ. ಸುಮ್ಮನೆ ಥ್ರೆಡ್ಗಳು ಈಚೆ ಬರಬಾರ್ದು ಅಂತ. ನೀಟಾಗಿರುತ್ತೆ ಅವಾಗ. ನೋಡಿ, ಒಂದು ರೆಡಿ ಆಯಿತು. ಇನ್ನೊಂದು ಅದೇ ಥರ ಮಾಡ್ಕೊಂಡ್ಬಿಡ್ತೀನಿ, ಅದೇ ಸೇಮ್ ಬಿಡ್ತೀನಿ ಗೈಸ್. ನೋಡಿ ಎಷ್ಟು ಚೆನ್ನಾಗಾಗಿದೆಲ್ಲ, ಒಂಥರ ಮದ್ವೆಲಿ ತಾಲಿ ಕಟ್ತಾರಲ್ಲ ಮುದ್ದು, ಆ ಥರ ಆಗಿದೆ, ಚೆನ್ನಾಗೈತೆ. ಇವಾಗ ಇದಕ್ಕೆ ಹೂವನ್ನ ಹಾಕ್ತೀನಿ. ಬಿಡು, ನೀಟಾಗಿರೋ. ಮುಖ ಕಾಣಿಸ್ತೈತಲ್ಲ. ನೋಡಿ ನನ್ನ ಮಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾವನೆ ರಾಜು. ಅವೇನೋ ರಾಜು ನೀಟಾಗಿ ಕ್ಲೀನ್ ಮಾಡ್ತಾವನೆ, ಅದೇ ಬ್ಯಾಗಿಗೆಲ್ಲ ತೂದೆಸಿತಾವನೆ ಅಷ್ಟೇ.
ಏನಾ ಸೂರ್ಯನ ಹತ್ರ ಬೆಳ್ಕೊತಾ ಇರ್ತೀನಿ ಬೆಳಕಂಗೆ ಮಕ್ಕಳ ಮೇಲೆ ಅದು ವಿಡಿಯೋ ಮಾಡ್ತಾ ಇದ್ದೆ. ಹೋಗು ದೇವ್ರ ಹತ್ರ ಗಂಧದ ಕಡ್ಡಿ ಇಡು. ಅಲ್ಲಿ ಬಾಗ್ಲ ಹತ್ರ ಒಂದು ಎರಡು ಇಡಬೇಕಿತ್ತು. ಇದೆಲ್ಲ ದೇವಸ್ಥಾನದಿಂದ ತಗೊಂಡು ಬಂದಿರೋ ಪ್ರಸಾದ ಇವಾಗ ತಿಂತೀವಿ ಗೈಸ್. ಇವಾಗ ನಮ್ಮ ಮನೆಯವ್ರು ನಿಂಬೆ ನೋಡಿದ್ದಾರೆ. ನೋಡಿಮ್ಮ, ಎಲ್ಲ ಕಡೆ ಪೂಜೆ ಮಾಡಿ ನಿವಾಳಿಸಿ ನಿಂಬೆ ನೋಡಿ ಒಂದು ಮನೆಗೆ ಫುಲ್ಲು ಮನೆಗೆ. ಪಾಪ ಸೈಡ್ ಬಮ್ಮ. ಗಾಯ್ಸ್, ಇವಾಗ ಮನೇಲೆಲ್ಲ ಪೂಜೆ ಆಯ್ತು. ಇವಾಗ ನನ್ನ ಗಂಡನ ಪೂಜೆ. ನಾನು ದೇವ್ರ ಪೂಜೆ ಮಾಡಿದ್ದೀನಿ. ಇವಳು ದೇವ್ರ ಪೂಜೆ ಮಾಡ್ತಾರೆ. ಕೈ ಸದ ಬಾಯಿ ಸದ ಎಲ್ಲ ಸದ ಸೈಲೆಂಟ್ ಅಮ್ಮನ ಕಾಣಿಸ್ತಿದ್ದೀರಾ? ಯೂಸ್ ಆಗುತ್ತೆ. ಕೊಡೋದು ಆಮೇಲೆ ನೋಡಿ ಅಡುಗೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಮೊಸರನ್ನ ಉಪ್ಪಿನಕಾಯಿ ಇವತ್ತು ಟಿಫನು ಬಾಕ್ಸಿಗೂ ಅದೇ ತೊಗೊಂಡಿದ್ದೀವಿ. ನಾನು ನನ್ನ ಮಗ ನಮಗೆ ಮನೇಲೆಲ್ಲರೂ ಮೊಸರನ್ನನೇ ತಿಂತಾಯಿದ್ದೀವಿ. ಆಗಲ್ಲ ಗೈಸ್, 2 ಟಿಫನ್ ರೆಡಿ ಮಾಡಿ ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಆಗ್ಬಿಡುತ್ತೆ. ಎಷ್ಟು ಗಂಟೆಗೆ ಇದ್ರೂ ಟೈಮ್ ಆಗುತ್ತೆ, ಟಿಫನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮೊಸರನ್ನ ಮಾಡಿಬಿಟ್ಟಿದ್ದೀನಿ ಇವತ್ತು. ಕೆಲ್ಸಕ್ಕೆ ಟೈಮ್ ಆಯಿತು, ಆಲ್ರೆಡಿ ತಿಂದ್ಬಿಟ್ಟು ಹೊರಡ್ತಾ ಇರೋದೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ಹೊರಡಬೇಕು.
ನೋಡ್ತಾ ಇರಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನು ಅನ್ನೋದು ಹಂಗೆ ಬ್ಲಾಗಲ್ಲಿ ತೋರಿಸ್ತೀನಿ. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸೀರೆ ಉಟ್ಕೊಂಡು ಹೋಗೋಕ್ಕಾಗಲ್ಲ ಗೈಸ್ ಆಫೀಸ್ಗೆ. ಇವಾಗ ಡ್ರೆಸ್ ಹಾಕೊಂಡ್ಬಿಡ್ತೀನಿ. ನೋಡಿ ಎಲ್ಲರಿಗೂ ಒಂದೇ ತಟ್ಟೆ ತಿನ್ನಿಸ್ಬಿಡ್ತಾ ಇದ್ದೀನಿ. ಎಲ್ಲರಿಗೂ ಒಂದೇ ತಟ್ಟೆ ತಿಂದ್ಬಿಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬೇಕು, ಮಗುಗೂ ಸ್ಕೂಲ್ಗೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಅವನು ಬಿಟ್ಬಿಟ್ಟು ಗಾಯ್ಸ್ ಇವಾಗ ಮಗುನ ಸ್ಕೂಲಿಗೆ ಬಿಟ್ಬಿಟ್ಟು ಇವಾಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಮಗುಗೂ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಇವಾಗ ದೇವಸ್ಥಾನಕ್ಕೆ ಹೋಗಿ ನಾನು ಹಂಗೆ ನನ್ನ ಮೆಟ್ರೋ ಬಿಟ್ಬಿಟ್ಟು ನಮ್ಮ ಮನೆಯವರು ಹೋಗ್ತಾರಲ್ಲ ಒಂದು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ. ನನ್ನ ಮೆಟ್ರೋ ಬಿಟ್ಟು ಪಾಪ ಅವರಿಗೂ ಲೇಟ್ ಆಯ್ತು ಇವತ್ತು. ಇನ್ನೊಂದು ಇವತ್ತು ಅಮಾವಾಸ್ಯೆ ಅಲ್ಲ ಮತ್ತು ಇವತ್ತು ಲೇಟ್ ಆದರೂ ಪರವಾಗಿಲ್ಲ, ಕೆಲಸಕ್ಕೆ ಅರ್ಧ ಗಂಟೆ ಲೇಟ್ ಆಗೋದ್ರೂ ಪರವಾಗಿಲ್ಲ. ನಾನು ಹಿಂದಕ್ಕಾಗಿ ಕಾಲು ತರಿಸ್ಕೋಬೇಕಾಗಿತ್ತು. ಇವಾಗ ಮುನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ, ಜ್ಞಾನಭಾರತಿಯಲ್ಲಿರೋದು. ಇವಾಗ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹೊರಡ್ತೀವಿ. ಅಲ್ಲಿ ಕುತ್ಕೊಳ್ಳೋಣ ಒಂದು ಸ್ವಲ್ಪ ಇದು ಅಲ್ಲಿ ಕುತ್ಕೊಳ್ಳೋಣ. ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಎಷ್ಟು ವಾಯ್ಸ್ ಕೇಳಿಸ್ತಿದೆಯೋ ಗೊತ್ತಿಲ್ಲ. ಇವತ್ತಿನ ಅಮಾವಾಸ್ಯೆ ದಿನ ನಮಗೂ ಹೀಗಿತ್ತು. ಇವಾಗ ಕೆಲ್ಸಕ್ಕೆ ಹೋಗಿ ಮಾಮೂಲಿ ವರ್ಕಿಂಗ್ ಡೇಸು ಕೆಲ್ಸಕ್ಕೆ ಹೋಗಿ ಮನೆಗೆ ಬರೋದು ಅಲ್ಲೊಂದು ಇಷ್ಟ ಆಗಿತ್ತು ನಮ್ಮ ಈ ಅಮಾವಾಸ್ಯೆಯ ಬ್ಲಾಗು. ಇವತ್ತು ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ.